ಮೊದಲನೆಯ ಪ್ರಶ್ನೆ, ಜೇಡವು ಎಷ್ಟು ಕಾಲುಗಳನ್ನು ಹೊಂದಿರುತ್ತದೆ? ಎ 4 ಕಾಲುಗಳು, ಬಿ 10, ಸಿ 8, ಡಿ 8 ಕಾಲುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8 ಕಾಲುಗಳು. ಇನ್ನು ಎರಡನೆಯ ಪ್ರಶ್ನೆ, ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಎ ರಷ್ಯಾ, ಬಿ ಬಾಂಗ್ಲಾದೇಶ, ಸಿ ಅಮೆರಿಕ, ಡಿ ನಮ್ಮ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಮೂರನೆಯ ಪ್ರಶ್ನೆ, ಹೆಚ್ಚು ಶುಂಠಿಯನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರಬಹುದು? ಎ ಹೃದಯ ಸಮಸ್ಯೆ, ಬಿ ಗ್ಯಾಸ್ಟ್ರಿಕ್, ಸಿ ಬಿಪಿ ಸಮಸ್ಯೆ, ಡಿ ಕಿಡ್ನಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹೃದಯ ಸಮಸ್ಯೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ಎ ಕರ್ನಾಟಕ, ಬಿ ಜಾರ್ಖಂಡ್, ಸಿ ಕೇರಳ, ಡಿ ಉತ್ತರ ಪ್ರದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ಇನ್ನು ಐದನೆಯ ಪ್ರಶ್ನೆ, ಯಾವ ಎಣ್ಣೆ ಹಾಕಿದರೆ ಹಾವುಗಳು ಕೂಡ ಹತ್ತಿರ ಬರುವುದಿಲ್ಲ? ಎ ಎಳ್ಳೆಣ್ಣೆ, ಬಿ ಬಾದಾಮ್ ಎಣ್ಣೆ, ಸಿ ಸಾಸಿವೆ ಎಣ್ಣೆ, ಡಿ ಶೇಂಗಾದ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಸಿವೆ ಎಣ್ಣೆ. ಆರನೆಯ ಪ್ರಶ್ನೆ, ಮನುಷ್ಯನಿಗೆ ಎಷ್ಟು ಹಲ್ಲುಗಳು ಕಂಡುಬರುತ್ತವೆ? ಎ 42, ಬಿ 32, ಸಿ 40, ಡಿ 30 ಹಲ್ಲುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 32. ಇನ್ನು ಏಳನೆಯ ಪ್ರಶ್ನೆ, ನಮ್ಮ ಭೂಮಿಯಲ್ಲಿ ಅತ್ಯಂತ ವೇಗವಾಗಿ ಓಡುವಂತಹ ಏಕೈಕ ಪ್ರಾಣಿ ಯಾವುದು? ಎ ಚಿರತೆ, ಬಿ ಸಿಂಹ, ಸಿ ಹುಲಿ, ಡಿ ಆನೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿರತೆ. ಇನ್ನು ಎಂಟನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳು ಕಂಡುಬರುತ್ತವೆ? ಎ 210, ಬಿ 205, ಸಿ 200, ಡಿ 300 ಮೂಳೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಪ್ರಸ್ತುತ 205 ಮೂಳೆಗಳು. ಒಂಬತ್ತನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೀನನ್ನು ತಿನ್ನಬೇಕು? ಎ ಗ್ಯಾಸ್ಟ್ರಿಕ್ ಸಮಸ್ಯೆ, ಬಿ ಬಿಪಿ ಸಮಸ್ಯೆ, ಸಿ ಕಿಡ್ನಿ ಸ್ಟೋನ್, ಡಿ ಹೊಟ್ಟೆ ಸಮಸ್ಯೆ ಇರುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಪಿ ಸಮಸ್ಯೆ. ಹತ್ತನೆಯ ಪ್ರಶ್ನೆ, ಹೆಚ್ಚಾಗಿ ಗೆಣಸು ತಿನ್ನುವುದರಿಂದ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ಸಮಸ್ಯೆ, ಬಿ ಮೂತ್ರಪಿಂಡದ ಸಮಸ್ಯೆ, ಸಿ ಬಿಪಿ ಸಮಸ್ಯೆ, ಡಿ ಕಿಡ್ನಿ ಸ್ಟೋನ್ ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡದ ಸಮಸ್ಯೆ. ಇನ್ನು 11ನೆಯ ಪ್ರಶ್ನೆ, ಒಂಟೆ ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ? ಎ ರಾಜಸ್ಥಾನ, ಬಿ ನಮ್ಮ ಕರ್ನಾಟಕ, ಸಿ ಬಿಹಾರ ರಾಜ್ಯದ, ಡಿ ನೇಪಾಳದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ. ಇನ್ನು 12ನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೇವಿಸುವಂತಹ ಧಾನ್ಯ ಯಾವುದು? ಎ ಅಕ್ಕಿ, ಬಿ ರಾಗಿ, ಸಿ ಜೋಳ, ಡಿ ಗೋಧಿಯನ್ನ.
ಎ ಅಕ್ಕಿ. ಇನ್ನು 13ನೆಯ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊಟ್ಟಮೊದಲ ಮುಸ್ಲಿಮರು ಯಾರು? ಎ ಶಿಯಾ ಸಮುದಾಯದವರು, ಬಿ ಅರಬ್ಬರು, ಸಿ ಸುನ್ನಿ ಸಮುದಾಯದವರು, ಡಿ ಫ್ರೆಂಚರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬರು. ಇನ್ನು 14ನೆಯ ಪ್ರಶ್ನೆ, ವಾರಕ್ಕೊಮ್ಮೆಯಾದರೂ ಒಣಮೀನನ್ನು ತಿಂದರೆ ಇಷ್ಟೊಂದು ಉಪಯೋಗಗಳ? ಎ ಕಣ್ಣಿನ ಪೊರೆ ಸಮಸ್ಯೆ ನಿವಾರಣೆ, ಬಿ ಹೃದಯ ಸಮಸ್ಯೆ ನಿವಾರಣೆ, ಸಿ ಪೈಲ್ ಸಮಸ್ಯೆ ನಿವಾರಣೆ, ಡಿ ಶುಗರ್ ಸಮಸ್ಯೆ ನಿವಾರಣೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣಿನ ಪೊರೆ ಸಮಸ್ಯೆ, ಬಿ ಹೃದಯ ಸಮಸ್ಯೆ, ಸಿ ಪೈಲ್ ಸಮಸ್ಯೆ ಮತ್ತು ಶುಗರ್ ಸಮಸ್ಯೆಗೆ ತುಂಬಾ ಉತ್ತಮ. ಇನ್ನು 15ನೆಯ ಪ್ರಶ್ನೆ, ಮನುಷ್ಯನ ರಕ್ತವನ್ನು ಎಷ್ಟು ದಿನಗಳ ಕಾಲ ಸಂಗ್ರಹಿಸಿಡಬಹುದು? ಎ 40 ದಿನಗಳು, ಬಿ 20 ದಿನಗಳು, ಸಿ 35 ದಿನಗಳು, ಡಿ 34 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 35 ದಿನಗಳು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.